ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿ ಡ್ರಗ್ ಲ್ಯಾಬ್ ಇದೆ ಅಂತೇಳಿ ಅನುಮಾನಗೊಂಡು ದೆಹಲಿ ಪೊಲೀಸರು ಹಾಗೂ ಮೈಸೂರು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನಾನೀಗ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥದ್ದು ಟುಕ್ ಹೌಸ್ ಹೋಲ್ಡ್ ಕೆಮಿಕಲ್ಸ್ ಪ್ರೊಡಕ್ಷನ್ ಸೊಲ್ಯೂಷನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೇಳಿ ಒಂದು ಏನು ಪೆನಾಯಿಲನ್ನು ತಯಾರಿಸುವಂತಹ ಈ ಒಂದು ಘಟಕ ಏನಿದೆ, ಇದೇ ಒಂದು ಘಟಕದಲ್ಲಿ ಇವತ್ತು ದೆಹಲಿ ಪೊಲೀಸರು ಹಾಗೂ ಮೈಸೂರಿನ ಹೆಬ್ಬಾಳು ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಅಂದರೆ ಒಳಗೆ ಇರುವಂತಹ ವಸ್ತುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿದೆ. ಪೆನಾಯಿಲ್ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಇಲ್ಲಿ ಇರುವಂಥದ್ದು ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಸಹ ಸಂಜೆವರೆಗೂ ಒಂದು ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಗುಜರಾತ್ನಲ್ಲಿ ಒಂದು ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಲಾಗಿರ್ತದೆ. ಅಲ್ಲಿ ಮಾಹಿತಿಯನ್ನು ಪಡೆದುಕೊಂಡು ತದನಂತರ ಇಲ್ಲಿ ಬಂದಾಗ ಈ ಒಂದು ಪೆನಾಯಿಲ್ ಕಂಪನಿಯನ್ನು ನಡೆಸ್ತಾ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನಡೆಸ್ತಾ ಇದ್ದಾರೆ, ಅವರಿಗೂ ಸಂಪರ್ಕ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತದೆ. ಅದೇ ಹಿನ್ನೆಲೆಯಲ್ಲಿ ಮೊದಲು ಬಂದು ಆತನ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾರೆ. ಅದಾದ ನಂತರ ಏನು ಪೆನಾಯಿಲ್ ತಯಾರಿಕಾ ಘಟಕ ಇದೆ ಇಲ್ಲಿಗೆ ಬರುವಂಥ ಕೆಲಸ ಆಗ್ತದೆ. ನೀವು ನೋಡ್ಬೋದು, ಒಳಭಾಗದಲ್ಲಿ ಈಗಲೂ ಸಹ ಅಂದರೆ ದೆಹಲಿಯಿಂದ ಬಂದಂತಹ ಪೊಲೀಸ್ ವಾಹನದವರು ಈಗಲೂ ಸಹ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಸ್ಥಳಕ್ಕೆ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಸಹ ಮಾಡಿದರು. ಮತ್ತು ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇರ್ಬೋದು, ಆ ಒಂದು ಸ್ಥಳದಲ್ಲೇ ಈ ರೀತಿಯಾದಂತಹ ಡ್ರಗ್ಸ್ ತಯಾರಿಕಾ ಲ್ಯಾಬನ್ನು ಮಾಡಲಾಗಿದೆ ಅನ್ನೋ ಒಂದು ಅನುಮಾನ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೂಲಂಕುಷವಾದಂತಹ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಇದೀಗ ಪೊಲೀಸರು ಸಹ ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಡ್ರಗ್ಸ್ ತಯಾರಿಕಾ ಘಟಕ ಪತ್ತೆಯಾಗಿತ್ತು. ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಪಿಂಚಣಿದಾರರ ಸ್ವರ್ಗ, ಪ್ರವಾಸಿಗರ ಸ್ವರ್ಗ ಮೈಸೂರು ಎಲ್ಲೋ ಒಂದು ಕಡೆ ಡ್ರಗ್ಸ್ ಪೆಡ್ಲರ್ಗಳಿಗೆ ಆಶ್ರಯವನ್ನು ನೀಡ್ತಾ ಇದೆಯಾ, ಇಲ್ಲಿ ತಯಾರಿಕಾ ಘಟಕಗಳು ನಾಯಿ ಕೊಡೆಗಳಂತೆ ತಲೆ ಎತ್ತುತ್ತಾ ಇದ್ವಾ ಅನ್ನೋ ಒಂದು ಅನುಮಾನ ಸಹ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ವಸ್ತುಗಳು ಇಲ್ಲಿ ಅಂದರೆ ಡ್ರಗ್ ತಯಾರಿಕೆಗೆ ಬಳಸುವಂತಹ ವಸ್ತುಗಳು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಬೋರೇಗೌಡರಿಗೆ ಸೇರಿದಂಥ ಈ ಒಂದು ಸ್ಥಳವನ್ನು ಅವರು ಬಾಡಿಗೆಗೆ ನೀಡಿದರು. ಆ ಬಾಡಿಗೆಗೆ ನೀಡಿದಂಥ ಸಂದರ್ಭದಲ್ಲಿ ಆತ ಏನು ಬಾಡಿಗೆಗೆ ಪಡೆದಿದ್ದ ಆತ ಅದನ್ನು ಇಲ್ಲಿ ಪೆನಾಯಿಲ್ ತಯಾರಿಕಾ ಘಟಕಕ್ಕಾಗಿ ಬಳಸ್ತಾ ಇದ್ದ ಒಂದು ಮಾಹಿತಿ ಲಭ್ಯವಾಗಿದೆ. ಇದೇ ಕಾರಣಕ್ಕಾಗಿ ಅಂದರೆ ಇಲ್ಲಿ ಅವರು ಹೇಳಿದಂತಹ ಪ್ರಕಾರ ಎಲ್ಲ ಅಂದರೆ ಯಂತ್ರೋಪಕರಣಗಳನ್ನು ಇನ್ಸ್ಟಾಲ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವುದೇ ರೀತಿಯಂಥ ಪ್ರೊಡಕ್ಷನ್ ಸಹ ಶುರುವಾಗಿರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಪೆನಾಯಿಲ್ನ ಖಾಲಿ ಬಾಟಲ್ಗಳು ಸಹ ಸ್ಥಳದಲ್ಲಿ ಸಿಕ್ಕಿದೆ. ತನಿಖೆಯನ್ನು ಈಗಲೂ ಸಹ ಮುಂದುವರಿಸಲಾಗಿದೆ. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಈ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಮಾದಕ ದ್ರವ್ಯಕ್ಕೆ ಬೇಕಾದಂತಹ ವಸ್ತುಗಳು ಸಿಕ್ಕಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಇದೇ ಕಾರಣಕ್ಕಾಗಿ ಇದೀಗ ಆ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಅಂದರೆ ಗುಜರಾತ್ನಲ್ಲಿ ಬಂಧನಕ್ಕೊಳಗಾದಂಥವರು ನೀಡಿದಂತಹ ಮಾಹಿತಿ ಮತ್ತು ಆತನ ಸಂಪರ್ಕದಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ದೆಹಲಿ ಪೊಲೀಸರು ಮೈಸೂರುವರೆಗೂ ಬಂದು ಇಲ್ಲಿ ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡಿದರೆ ಇಲ್ಲಿ ನಿಜವಾಗಿಯೂ ಡ್ರಗ್ಸ್ ತಯಾರಿಕಾ ಘಟಕ ಇತ್ತ, ಲ್ಯಾಬನ್ನು ಮಾಡಲಾಗಿತ್ತ, ಡ್ರಗ್ಸ್ ತಯಾರಿಸಲಾಗ್ತಿದ್ದ, ಇವೆಲ್ಲವೂ ಸಹ ತನಿಖೆಯ ನಂತರ ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.